ನಮ್ಮ ಅಮ್ಮನೂ ಬರಲಿಲ್ಲ. ಹೊಲ್ತಾಕೋಗಿ ಸೇರ್ಕೊಂಡಿದ್ದು ಊರ ಕಡೆಗೆ ಬಂದೇ ಇಲ್ಲ. ಏನು ಗಂಡ ಹೆಂಡತಿ ಸೆನಕ್ಕಾಗಿದ್ದೀವಿ ಅಂತ ಅಲ್ಲೇ ಐತಿ. ಬಂದೇ ಇಲ್ಲ. ಎಲ್ಲಿ ಬಂದ್ರಿ ಇಲ್ಲಿ ಉಂಬಕಿಕ್ಕು ಅಂತ ಕೇಳ್ತಾಳ ಅಂತ ಇಲ್ಲಿ ಬಂದೇ ಇಲ್ಲ. ಬೀಗ ಹಾಕ್ಕೊಂಡು ಹೋಗಿದ್ದು. ಏನು ಮಾಡೋಣ. ನಾನು ಚೆನ್ನಾಗಿರ್ತೀನಿ ಹುಡುಗಿನ ನೋಡ್ಕೊಂಡು ಅಂದ್ರು ಅದಕ್ಕೂ ಒಪ್ಕೊಂಬಲ್ಲ ಯಾರೂ. ಏನು ಮಾಡೋಣಪ್ಪ ಅನ್ನಿಸ್ತೈತಿ. ಒಳ್ಳೆ ತಂದಾಗೆ ಇರ್ತೀವಿ ಅಂತಂದರೆ ನಮ್ಮನ್ನು ನಂಬೋದೇ ಇಲ್ಲ ಜನ. ಹೇಳು ಅದು ಯಾಕೆ ನಂಬಲ್ವೋ ಏನೋ. ನಾವು ಚೆನ್ನಾಗಿರೋಕ್ಕಂತ ಎಷ್ಟೇ ಪ್ರಯತ್ನ ಪಟ್ರು ಯಾರೂ ನಂಬೋದೇ ಇಲ್ಲ. ನಾನು ಎಷ್ಟು ಹೇಳ್ತೀನಿ ಚೆನ್ನಾಗಿರೋಣ ಹೆಂಗೋ ಅತ್ಲಾಗೆ ಇನ್ನೇನು ಆಗೋದಾಯ್ತು ಅಂತೇಳಿ ಈ ಸುಬ್ಬನ ಎಷ್ಟು ಕೇಳಿದ್ರು ಇವನು ಒಪ್ಪೋದೇ ಇಲ್ವಲ್ಲ. ಇವು 6 ದಿನದಲ್ಲೂ ನೋಡ್ತಾ ಇದ್ದೀನಿ ಹಿಂಗೆ ಹೊರಗೆ ಕುತ್ಕೊಂಡು ಯಾಕೋ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ. ಯಾಕೆ ಜೀವಿತ ಏನಾಯ್ತೆ? ಬಡ್ಡಿ ಬಗ್ಗೆ ಆಂಟಿ ಮಾತಾಡಿಸ್ತಿರ್ಲಿಲ್ಲ, ಈಗ ಅದೆರಡು ಕದೆ ಮಾತಾಡಿಸ್ತೈತೆ. ಏನು ಬಗ್ಗೆ ಆಂಟಿ ಏನು? ಯಾಕೆ ಇವು 6 ದಿನದಲ್ಲೂ ನೋಡ್ತಾ ಇದ್ದೀನಿ ಯಾಕೋ ಒಂಥರ ಸೈಲೆಂಟಾಗಿ ಕುತ್ಕೊಂಡು ಇವ್ರ ಮಂತ ಹಿಂಗೆ ಓಡಾಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದೆಯಾ? ಯಾಕೆ ಏನಾಯ್ತೆ ಜೀವಿತ? ಏನಂತ ಹೇಳಿ ಬಿಡು ಬಗ್ಗೆ ಆಂಟಿ, ನನ್ನ ಕಷ್ಟನ. ಈಗ ನಾನು ಏನಾನ ಚೆನ್ನಾಗಿರೋಣ ಅಂತ ಹೇಳಿ ನನ್ನ ಗಂಡನ ಹತ್ರ ಹೋದರೆ ಅವನು ನಂಬಲ್ಲ. ನೀನು ನಾಟಕ ಆಡ್ತೀಯ ಅಂತಾನೆ. ಏನಾನ ಮಾತಾಡಿದರೆ ಇವಳು ಒಳ್ಳೆಳಲ್ಲಪ್ಪ ಅಂತಾರೆ. ಹಿಂಗಾಗ್ಬಿಟ್ಟೈತೆ ನನ್ನ ಜೀವನ. ನನ್ನ ಗಂಡ ಇವಾಗ ಮೋಸ ಮಾಡ್ದ. ಇನ್ನೊಂದು ಮದುವೆ ಆಗಿ ಇನ್ನೊಂದು ಮದುವೆ ಆಗಿ ಅವನು ಹೆಂಗೆ ಇದ್ದಾನೆ ಗೊತ್ತಾ? ಒಂಥರ ಮಾಡ್ತಾ ಇದ್ದಾನೆ. ಯಪ್ಪ ಒಂಥರ ಮೆಂಟಲ್ ಆಡ್ದಂಗೆ ಆಡ್ತಾ ಇದ್ದಾನೆ. ನನ್ನ ಮೊದಲೇ ತಿಕ್ಲು ನನ್ನ ಮಗ ತಿಕ್ಲು ಸುಬ್ಬ ಅಂತಿದ್ದೆ, ಇವಾಗ ಇದ್ದಿದ್ದು ಒಂಥರ ತಿಕ್ಲು ನಂಗೆ ಆಡ್ತಾ ಇದ್ದಾನೆ. ಒಂಥರ ಹೆಂಗಿದನ್ನು ಮಾಡ್ತಾನೆ ಗೊತ್ತಾ? ನಾನು ಚೆನ್ನಾಗಿರ್ತೀನಿ ಅಂತಂದ್ರೂ ನಂಬಲ್ಲ. ಏನಾನು ಒಂದು ಮಾತಾಡ್ತಿರ್ತಾನೆ. ಏನು ಮಾಡಬೇಕು ನನಗಂತೂ ಒಂದು ಗೊತ್ತಾಗ್ತಿಲ್ಲ ಬಗ್ಗೆ ಆಂಟಿ. ಏನು ಮಾಡೋಣ? ನನ್ನಂಥ ಕಷ್ಟ ಯಾರಿಗೂ ಕೊಡಬಾರ್ದು, ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ನಮ್ಮಮ್ಮಯ್ಯ ಆ ಹುಡುಗಿನ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಟು ಬಂದಿದೀಯಾ? ನಾನು ನೋಡ್ಕೊಂತಿದ್ದೆ ನನ್ನ ಮೊಮ್ಮಗಳು ಅಂತ ನಮ್ಮಮ್ಮಯ್ಯ ಮುಂಚ್ಕೊಂಡು ಹೊಲ್ತಕ್ಕೆ ನಮ್ಮಪ್ಪ ಮಾತಾಡ್ಸ್ಕೊಂಡು ನಮ್ಮಪ್ಪ ಚೆನ್ನಾಗೈತಿ, ನಮ್ಮಮ್ಮಯ್ಯ ಹೊಲ ಸೇರ್ಕೊಳೈತಿ, ಬೀಗ ಹಾಕ್ಯಣೈತಿ, ಒಳಕ್ಕಿರ್ಬೇಡ ಅಂತ ಬ್ಯಾಗ್ ತೆಗ್ದು ಹೊರಕ್ಕೆ ಹಸ್ತು, ಹೋಗು ನಿನ್ನ ಗಂಡನ ಮನೆಗೆ ಅಂತೇಳಿ ಬ್ಯಾಗ್ ತೆಗ್ದು ಹೊರಕ್ಕೆ ಹಸ್ತೈತಿ. ಏನು ಮಾಡೋಣ? ತವ್ರ ಮನೆಯಾಗೂ ಇಂಥ ಪರಿಸ್ಥಿತಿ. ಅಲ್ಲಿ ನೋಡಿರೆ ಇವಾಗ ನಮ್ಮ ಸ್ವಾತಿ ಆಗಲಿ ನಮ್ಮ ಜೀವನ ಆಗಲಿ ಯಾರೂ ಮಾತಾಡ್ಸಲ್ಲ. ನಮ್ಮ ಅಣ್ಣ ಆಗಲಿ ಯಾರೂ ಮಾತಾಡ್ಸಲ್ಲ. ಎಲ್ಲರೂ ಒಂಥರ ಇದನ್ನು ಮಾಡ್ತಾ ಇದ್ದಾರೆ. ಯಾಕೋ ಒಂಥರ ನನ್ನ ಮೇಲೆ ಎಲ್ಲರೂ ಕೇಣಿ ಮಾಡ್ತಾ ಇದ್ದಾರೆ ಬಗ್ಗೆ ಆಂಟಿ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡಿ ಎಂಥ ಜನ ಇರ್ತಾರೆ, ಬರೀ ನಮಗೆ ಕೆಟ್ಟದ್ದು ಮಾಡೋ ಅಂಥ ಜನನೇ ಇದ್ದಾರೆ. ನಮಗೊಂದಿಷ್ಟು ಒಳ್ಳೇದು ಮಾಡ್ತೀವಪ್ಪ ಬಿಡು ಚೆನ್ನಾಗಿರಲಿ ಅಂತ ಬಯಸೋ ಅಂಥ ಜನ ಇಲ್ಲವೇ ಇಲ್ಲ. ಬರೀ ನಮಗೇನಾದರೂ ಒಂದು ಕೆಟ್ಟದ್ದು ಮಾಡೋ ಅಂಥವ್ರೇ ಸಿಗ್ತಾರೆ. ಒಂದು ಕೆಲಸ ಮಾಡೋ ಜೀವಿತ, ಈಗ ನಮ್ಮ ಮನೆಗೆ ಬಂದುಬಿಡು ನೀನು. ನಮ್ಮ ಮನೆಗೆ ಬಂದರೆ ನಾನೇನಾದರೂ ನಿನಗೆ ಸಹಾಯ ಮಾಡ್ತೀನಿ. ಏನೋ ಒಂದು ಮಾಡೋಕ್ಕಾಗುತ್ತೆ, ಆಮೇಲೆ ತೀರ್ಮಾನ ಮಾಡೋಕ್ಕಾಗುತ್ತೆ. ನಿನ್ನ ಮನೆಗೆ ಬಾ, ನಿನ್ನ ಸಹಾಯಕ್ಕೆ ನಾನಿದ್ದೀನಿ, ನಾನು ನೋಡ್ಕೊಂತೀನಿ. ನಮ್ಮ ಮನೆಗೆ ಬರ್ತೀಯಾ? ಅಲ್ಲ ಬಡ್ಡಿ ಬಗ್ಗೆ ಆಂಟಿ, ಇವಾಗ ನೀನು ಇನ್ನೇನು ಮಾಡ್ತೀಯ? ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಯಾರು ಹೇಳಿದ್ರು ಕೇಳೋ ಅಂಥವ್ರಲ್ಲ. ಅದಕ್ಕೇ ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಗಲ್ಲ. ಯಾರು ಇಲ್ಲ ನನ್ನ ಕಡೆಗೆ ನ್ಯಾಯ ಹೇಳೋ ಅಂತಾರು. ಅದಕ್ಕೋಸ್ಕರ ಕಣಂಟಿ, ಅದಕ್ಕೆ ಬಾಯಿಲಿ ನಾನೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅವನೇ ನಿನ್ನ ಹತ್ರ ಬರಬೇಕು, ಹಂಗೆ ಮಾಡ್ತೀನಿ. ಬಾ ಜೀವಿತಾ, ನಿನ್ನ ಜೊತೆ ಚೆನ್ನಾಗಿರ್ತೀನಿ ಕಣಮ್ಮ ಅಂತೇಳಿ ಬಂದಿರಾಳು ನೋಡಿಸಿ ನಿನ್ನ ಜೊತೆಗೆ ಇರಬೇಕು. ಬಾ ಇಲ್ಲಿ ನೀನು ನನ್ನ ಜೊತೆಗೆ ಬಾ. ಆಮೇಲೆ ನಾನು ಏನು ಮಾಡಬೇಕು ಅಂಬದು ಚೆನ್ನಾಗಿ ಗೊತ್ತೈತೆ. ಆಮೇಲೆ ನಾನು ಮಾಡ್ತೀನಿ. ನಾನು ನಿನಗೆ ಸರಿಯಾಗಿ ಒಳ್ಳೇದಾಗಂಗೆ ಮಾಡ್ತೀನಿ. ಅವನಿಗೆ ಬುದ್ಧಿ ಕಲಿಸ್ಬೇಕಾ ನನ್ನ ಮಗುಗೆ, ಅಷ್ಟೇ ತಾನೇ? ನಾನಿದ್ದೀನಿ, ಬಾ ನಿನ್ನ ಸಹಾಯಕ್ಕೆ ನಾನು ಬರ್ತೀನಿ. ಯಾರು ಬರಲಿಲ್ಲ ಅಂದ್ರೂ ಗೊತ್ತಲ್ಲ, ಈ ಬಡ್ಡಿ ಭಾಗ್ಯಮ್ಮ ಅಂತಂದರೆ ಹೆಸರುವಾಸಿ. ನನ್ನ ದುಡ್ಡು ಮುಗಿಯುತ್ತಾ ಅವನ ದುಡ್ಡು, ನಾನು ಬರೋ ದುಡ್ಡೇ ಬಡ್ಡಿ ಎಲ್ಲ ಮುಗಿಲಿ ಕಣೆ. ಬೇಕಾದರೆ ನಾನು ನಿನಗೆ ಸಹಾಯ ಮಾಡ್ತೀನಿ, ಅವನಿಗೆ ಬುದ್ಧಿ ಕಲಿಸ್ತೀನಿ. ಹೌದಾ ಬಗ್ಗೆ ಆಂಟಿ? ಅಯ್ಯೋ ಎಂತ ಮಾತಾ ಹೇಳ್ತಾ ಇದ್ದೀರಾ? ನಿಮ್ಮಂಥವ್ರು ನನ್ನ ಸಹಾಯಕ್ಕೆ ಬಂದಿದ್ದೀರಾ ಅಂತಂದರೆ ಅಯ್ಯೋ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ. ಏನು ಬಡ್ಡಿ ಬಗ್ಗೆ ಆಂಟಿನ ಜೀವಿತ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ನನ್ನ ಸಹಾಯಕ್ಕೆ ಯಾರೂ ಬರಲಿಲ್ಲ, ನಾನು ಹಿಂಗೆ ಕೂತ್ಕೊಂಡಿರೋದು ನೋಡಿ ಪಾಪ ಬಡ್ಡಿ ಬಗ್ಗೆ ಆಂಟಿ ಎಂಥದನಾಗಲಿ ಒಳ್ಳೇದು. ನಿನ್ನ ಸಹಾಯಕ್ಕೆ ನಾನಿದ್ದೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ ಅಂತ ಬಂದು ನನಗೆ ಧೈರ್ಯ ಹೇಳ್ತೈತೆ. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಬಡ್ಡಿ ಬಗ್ಗೆ ಆಂಟಿ ಈ ಥರ ಹೇಳ್ತಾ ಇರೋದಕ್ಕೇ ನನಗೆ ಭಾಳ ಖುಷಿ ಆಗ್ತೈತೆ, ತುಂಬ ಖುಷಿ ಆಗ್ತೈತೆ ಬಡ್ಡಿ ಬಗ್ಗೆ ಆಂಟಿ ನನಗೆ. ನೋಡ್ತಾ ಇರುವಕ್ಕ ಇವಾಗ ಯಾರಾದರೂ ಒಬ್ಬರು ಸಹಾಯ ಮಾಡೋರು ಇದ್ದೇ ಇರ್ತಾರೆ. ದೇವರು ಎಲ್ಲರಿಗೂ ಇರ್ತಾರಂತೆ. ನೋಡಿ ಇವತ್ತು ಬಡವರಿಗೂ ಇರ್ತಾನೆ, ಶ್ರೀಮಂತರಿಗೂ ಇರ್ತಾನೆ, ಎಲ್ಲರಿಗೂ ಇರ್ತಾನೆ. ದೇವರು ಎಲ್ಲ ಪರೀಕ್ಷೆ ಮಾಡ್ತಾ ಇರ್ತಾನೆ. ಅದಕ್ಕೆ ನೋಡಿ ಇವತ್ತು ಬಡ್ಡಿ ಬಗ್ಗೆ ಆಂಟಿನ ನನಗೆ ದೇವರು ಒಂದು ಸಹಾಯ ಮಾಡೋಕ್ಕಾಗಿನ ದೇವ್ರ ರೂಪದಲ್ಲಿ ಇವತ್ತು ಬಂದಿರೋ ಅಂತ ನಮ್ಮ ಬಡ್ಡಿ ಬಗ್ಗೆ ಆಂಟಿ ದೇವ್ರ ರೂಪದಲ್ಲಿ ಬಂದೈತೆ ಅಂತ ಹೇಳ್ಬೋದು. ಸರಿನಾ? ನನಗೆ ಇವತ್ತು ತುಂಬ ಖುಷಿ ಆಗ್ತೈತಪ್ಪ. ಒಂಥರ ಬೆಳಗ್ಗೆಯಿಂದ ಚಿಂತೆ ಮಾಡಿ ಸಾಕಾಯಿತು. ನೀನು ನನಗೆ ಸಹಾಯಕ್ಕೆ ಬಂದಲ್ಲ ಬಗ್ಗೆ ಆಂಟಿ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಬಾರೆ ಅದೇನಾಗುತ್ತಾ ಆಗಲಿ. ನಾನು ನಿನಗೆ ಸಹಾಯ ಮಾಡ್ತೀನಿ.
ಈಗ ಅವನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅವ್ನು ಹೆಂಗೆ ಮಾಡೋನು ನೀನು ಹಂಗೆ ಮಾಡಿಬಿಡು, ಗೊತ್ತಾಗುತ್ತೆ. ಹಂಗಾದ್ರೆ ಮತ್ತೆ ಬುದ್ಧಿ ಬರೋದು. ಇಲ್ಲ ಅಂತಂದರೆ ಆಗಲ್ಲ. ಅಯ್ಯೋ ಎಂತೆಂಥ ಜನ ಇರ್ತಾರೆ ಗೊತ್ತಾ ಇವಾಗಿನ ಕಾಲದಲ್ಲಿ. ಅಯ್ಯೋ ಸಿಕ್ಕಾಪಟ್ಟೆ ಜನ ಎಂತೆಂಥವ್ರು ಹೆಂಗಿರ್ತಾರೆ. ಇನ್ನೇನು ತಲೆ ಕೆಡಿಸ್ಕೊಬೇಡ. ನಮ್ಮ ಮನೆಗೆ ಏನು ಕಡಿಮೆ ಆಗೈತೆ ಹೇಳಿ, ಬಾ ನೀನು ಉಣ್ಕೊಂಡು ತಿನ್ಕೊಂಡು ಹೆಂಗೆ ಬೇಕಾದರೂ ಇರು. ಅಯ್ಯೋ ನೋಡಿದ್ಯಲ್ಲ ನಮ್ಮ ಮನೆಗೆ ಹೆಂಗೆ ಅಂತ. ಅಯ್ಯೋ ನೀವೆಲ್ಲಿ ನಾವೆಲ್ಲಿ ಭಾಗ್ಯ ಆಂಟಿ. ಅಪ್ಪ ನಿಮ್ಮ ಬಡ್ಡಿ ನೀವು ಒಬ್ರು ಹತ್ರ ಬಡ್ಡಿ ತಗೊಳ್ತಿರಲ್ಲ ಅದಕ್ಕತ್ತಲ್ಲ, ನಾವು ಏನಿಲ್ಲ, ನಮ್ದೇನು ಇಲ್ಲ. ಅಯ್ಯೋ ನಿಮ್ಮಂತರ ಮನೆಗೆ ನೀವು ಕರಿತಾ ಇದ್ದೀರಾ ಅಂತಂದರೆ ನಾನು ಬರ್ದೆ ಏನು, ಬಂದ್ಬಿಡ್ತೀನಿ ಭಾಗ್ಯ ಆಂಟಿ. ನನಗಂದು ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ನೀನು ಬಂದು ನಮ್ಮನ್ನು ಕರಿತಾ ಇರೋದು. ಬಾ ಅದೇನು ಮಾಡೋಣ ಏನು ಎತ್ತ ಅಂತ ಮನೆಗೆ ಹೋದ್ಮೇಲೆ ಹೇಳ್ತೀನಿ, ಸರಿನಾ? ಅದೇನು ಹೆಂಗೆ ಮಾಡಿದ್ರೆ ಹಿಂಗಾಗತ್ತೆ, ಏನು ಮಾಡಬೇಕು ಎಲ್ಲ ನಾನು ನಿನಗೆ ಬಿಡಿಸಿ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಬಂದ್ಬಿಡು ಮನೆಗೆ, ಸರಿನಾ? ಜೀವಿತ ಭಾಳ ಚಿಂತೆ ಮಾಡ್ತಿದ್ಲು. ಅಯ್ಯೋ ನನಗೆ ಯಾರು ಇಲ್ವಲ್ಲಪ್ಪ, ನನಗೆ ಯಾರು ಸಹಾಯ ಮಾಡ್ತಾರಪ್ಪ, ನನಗೆ ಯಾರು ಸಹಾಯ ಮಾಡಲ್ಲ ಅಂತ. ಹೆಂಗತ್ತ ಭಾಗ್ಯ ಆಂಟಿ ಬಂದಿದ್ದಕ್ಕೆ ಭಾಳ ಖುಷಿಯಾಗ್ಬಿಟ್ಟೈತಿ. ಬಡ್ಡಿ ಬಗ್ಗೆ ಮಂಟಿ ನನಗೆ ಸಹಾಯ ಮಾಡಕ್ಕೆ ಬಂತು ಅಂತ. ಏನು ಮಾಡೋಣ ಈಗ, ನಮ್ಮ ಮನೆಯಾಗ ಓಟು ನಡಿಯಲ್ಲಮ್ಮ ಸಹಾಯ ಮಾಡೋಕ್ಕೆ, ಅದಕ್ಕಾಗಿ ನಡಿ ಅಂತಾರೆ ಬಡ್ಡಿ ಬಗ್ಗೆ ಅಂಟಿರ ಮನೆಯಾಗಾದ್ರೆ ನಡಿತೈತೆ, ಹೆಂಗೆ ಆಗ್ತೈತೆ. ನಮ್ಮದು ನಡೆಯಲ್ಲ ಏನಿಲ್ಲ ಮನೆಯಾಗ ನಮ್ಮ ಪರಿಸ್ಥಿತಿ ನೋಡಿರಿ ಹಿಂಗೆ. ಅದಕ್ಕಾಗಿ ಕಣಮ್ಮ ಬೇಜಾರ ಮಾಡ್ಕೊಬೇಡ ಜೀವಿತ. ಏನು ನಮಗೆ ಸಹಾಯ ಮಾಡಲಿಲ್ಲ ಆಯ್ತಾರೋ ಅಕ್ಕ ಅಂತ. ಹಂಗೆಲ್ಲ ಏನಿಲ್ಲ ಬಿಡಾಕ, ಪಾಪ ನಿಮ್ಮ ಪರಿಸ್ಥಿತಿನೂ ನನಗೆ ಗೊತ್ತು. ನಿಮಗೂ ಏನು ಕಷ್ಟ ಅಂತ ಹೇಳಿ ಗೊತ್ತೈತೆ. ಈಗ ಒಬ್ಬೊಬ್ರು ಮನೆ ಪರಿಸ್ಥಿತಿ ಒಂದೊಂದು ಥರ ಇರುತ್ತೆ. ಇವತ್ತು ಬಡ್ಡಿ ಬಗ್ಗೆ ಮಂಟಿ ನೋಡು, ಇವತ್ತು ದೇವ್ರು ಕೊಟ್ಟಿದ್ದಾನೆ ಅಂತ 4 ಜನಕ್ಕೆ ಸಹಾಯ ಮಾಡಬೇಕಂತ ಇವತ್ತು ನನಗೂ ಬಂದು ಸಹಾಯ ಮಾಡ್ತಾ ಇತ್ತಲ್ಲ. ನಿಜವಾಗ್ಲೂ ನಾನು ಇವತ್ತು ನಿಮ್ಮ ಮನಸ್ಸು ಏನಂತ ನನಗೆ ಸಿಕ್ಕಾಪಟ್ಟೆ. ಏನು ನೀವು ಅವಾಗ ನಮ್ಮನ್ನು ಬಡ್ಡಿ ಕೇಳೋದು ದುಡ್ಡು ಕೇಳೋದು ಅದು ಮಾಡಿದಾಗ ಸಿಟ್ಟು ಮಾಡ್ಕೊಂತಿದ್ವಿ. ಆದರೆ ಇವಾಗ ಅನ್ನಿಸ್ತೈತೆ ನಿಮ್ದು ಎಷ್ಟು ದೊಡ್ಡ ಮನಸ್ಸು ಅಂತ. ಅದಕ್ಕೆ ಮತ್ತೆ ದೇವ್ರು ನಿಮ್ಗೆ ಇಷ್ಟೊಂದು ಕೊಟ್ಟಿರೋದು. ಎಲ್ಲರಿಗೂ ದೇವ್ರು ಕೊಡಲ್ಲ. ದೇವ್ರು ಯಾರಿಗೇನು ಕೊಡಬೇಕಂತ ನಿರ್ಧಾರ ಮಾಡಿ ಕೊಟ್ಟಿರ್ತಾನೆ. ನೋಡ್ರಿ ನಿಮ್ಮ ಹತ್ರ ಒಳ್ಳೆ ಮನಸ್ಸಿರೋದಕ್ಕೆ ನಿಮ್ಗೆ ಎಷ್ಟು ಜನ ಬಡ್ಡಿ ಇಸ್ಕೊಂಡು ನಿಮ್ಮ ಹತ್ರ ಬಡ್ಡಿ ವ್ಯವಹಾರ ಮಾಡ್ತಾರೆ. ಬಡ್ಡಿ ಭಾಗ್ಯಮ್ಮ ಅಂತಂದರೆ ಸುತ್ತಮುತ್ತ ಒಳ್ಳೆಯವ್ರಿಗೆಲ್ಲನ ಹೆಸರುವಾಸಿ ಆಗಿದ್ದೀರಾ ನೀವು. ಅದಕ್ಕೆ ಮತ್ತೆ ಒಳ್ಳೆ ಮನಸ್ಸಿದ್ರೇ ಹೆಸರುವಾಸಿ ಆಗೋದು. ಸುಮ್ಮನೆ ನಾನು ಆಗ್ತೀನಿ ಅಂತಂದರೆ ಆಗಲ್ಲ. ದೇವ್ರು ಕೊಟ್ಟಿದ್ದಾನೆ ಇವತ್ತು ಬಡ್ಡಿ ಭಾಗ್ಯಮ್ಮ ಅನ್ನೋ ಒಂದು ಬಿರುದು ಕೊಟ್ಟಿದ್ದಾನೆ ಅಂತಂದರೆ ಅದು ಸುಮ್ಮನೆ ಅಲ್ಲ. ಅದೊಂದು ಪ್ರಶಸ್ತಿ ಅಂತಲೇ ಹೇಳ್ಬೋದು. ಏನಮ್ಮ ದೇವ್ರು ನನ್ನ ಸೆಣಕಿಕ್ಕವನೇ. ಆವಾಗಿಂದಲೂ ನಾನು ಹಿಂಗೆ ಇದ್ದೀನಿ ಕಣಮ್ಮ. ಮದುವೆಗಿನ ಮುಂದಾಗಿಂದನೂ ನಾನು ಬಡ್ಡಿ ವ್ಯವಹಾರ ಮಾಡ್ಕೊತಾ ಇದ್ದೀನಿ. ಬಡ್ಡಿ ವ್ಯವಹಾರ ಅಂದ್ರೆ ನನಗೆ ಅಷ್ಟು ಚೆನ್ನಾಗಿ ಕೈ ಹತ್ತೈತಿ. ಮದುವೆಗಿನ ಮುಂದಾಗಿಂದನೂ ನಾನು 5,000 ಇರಲಿ 5,000 ಬಡ್ಡಿ ಕೊಡ್ತಿದ್ದೆ, 10,000 ಇರಲಿ ಅದನ್ನು ಬಡ್ಡಿ ಕೊಡ್ತಿದ್ದೆ. ಹಿಂಗೆ ಯಾವಾಗಲೂ ಹಿಂಗೆ ಬಡ್ಡಿ ಕೊಡ್ತಾ 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 ಸ್ವಲ್ಪ ಅಮೌಂಟನ್ನು ಹಿಂಗೆ ಜಾಸ್ತಿ ಮಾಡಿಕೊಂಡೆ. ಹಿಂಗೆ ಕಣಮ್ಮ. ಒಟ್ಟಿನಲ್ಲಿ ಕಷ್ಟಪಟ್ಟು ಮಾಡ್ತಾ ಇರ್ಬೇಕು. ಯಾವುದೇ ಕೆಲಸಗಳಾಗಲಿ ಕಷ್ಟಪಟ್ಟು ಮಾಡ್ತಾ ಇದ್ರೆ ಒಳ್ಳೇದಾಗಿ ಆಗುತ್ತೆ. ಮತ್ತೆ ಅದು ಸರಿನೇ ನೋಡಿ. ನೀವು ಯಾವಾಗಿಂದಲೂ ಒಂದೇ ಥರ ಬಡ್ಡಿ ಕೆಲಸನೇ ಮಾಡ್ಕೊತ ಬಂದಿರೋದಕ್ಕೆ ದೇವ್ರು ನಿಮಗೆ ಮಸ್ತಾಗಿ ಕೊಟ್ಟವನೇ. ಬೇಜಾನು ಆಸ್ತಿ ಮಾಡಿದ್ದೀರಾ, ಮಸ್ತಾಗಿ ಎಲ್ಲ ಮಾಡಿದ್ದೀರಾ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಭಾಗ್ಯಂಟಿ. ನೀನು ಬಂದು ನನಗೆ ಸಹಾಯ ಮಾಡ್ತೀನಿ ಅಂತ ಬಂದಿದೆಯಲ್ಲ, ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗ್ತೈತೆ. ನಿನ್ನಂಥವ್ರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಹೆಂಗೋ ಕಣಮ್ಮ, ಈಗ ಯಾರನ್ನ ಚೆನ್ನಾಗಿದ್ರೆ ಸಾಕು ಅಂತ ಬಯಸ್ತೀನಿ. ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಏನು ಎತ್ತ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ನಿನಗೆ. ನಾನು ಹೇಳ್ದಂಗೆ ಕೇಳ್ಕೊಂಡಿರು ಒಟ್ಟಿನಲ್ಲಿ, ಸರಿನಾ? ಆರಾಮಾಗೆ ಚೆನ್ನಾಗಿರ್ಬೋದು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಜೀವಿತಾ. ಬಡ್ಡಿ ಬಗ್ಗೆ ಆಂಟಿ ಹೇಳ್ದಂಗೆ ಕೇಳು, ಸರಿನಾ? ಏನೇ ಸಹಾಯ ಬೇಕಿದ್ರೆ ಆಂಟಿ ನಿನಗೆ ಮಾಡುತ್ತೆ. ಆಂಟಿ ಹೇಳ್ದಂಗೆ ಕೇಳ್ಕೊಂಡು ಸ್ವಲ್ಪ ದಿನ ಇರು. ಈಗ ಕೈಯಾಗ ದುಡ್ಡಿಲ್ಲ, ನೀನು ಏನು ಮಾಡೋಕ್ಕೂ ನನ್ನ ಕೈಯಾಗ ದುಡ್ಡಿಲ್ಲ ಅಂದಮೇಲೆ ನೀನು ಈ ಬಡ್ಡಿ ಬಗ್ಗೆ ಅಂತ ಹೇಳ್ದಂಗೆ ಕೇಳು. ಕೇಳಿದ್ರೆ ಆಂಟಿ ನಿನಗೆ ಎಲ್ಲದರಲ್ಲೂ ಸಹಾಯ ಮಾಡುತ್ತೆ. ಹೆಂಗೋ ಆಗುತ್ತೆ ಅತ್ಲಾಗೆ. ಸರಿ ಆಯಿತು ತಾರವಕ್ಕ. ಅಲ್ಲ ನೋಡಿ, ನಾನು ಸುಮ್ಮನೆ ಕೂತ್ಕೊಂಡಿರೋಳಿಗೆ ಬಂದು ಈ ಥರ ಹೇಳೋರು ಯಾರು ಸಿಗ್ತಾರೆ? ಇವ್ರು ಇಷ್ಟೊಂದು ಬಂದು ಹಿಂಗೆ ಹೇಳ್ತಾ ಐತೆ ನಮ್ಮ ಬಡ್ಡಿ ಬಗ್ಗೆ ಆಂಟಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಸೌಕಾರರು. ಬಡ್ಡಿ ಭಾಗ್ಯ ಆಂಟಿ ಅಂತ ಊರಿಗೆ ಹೆಸರುವಾಸಿ. ಬಂದು ನನಗೆ ಸಹಾಯ ಮಾಡ್ತೀನಿ ಅಂತ ಬಂದಿದ್ದಾರೆ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಹೇಳ್ರಿ, ಸಹಾಯ ಮಾಡ್ತೀನಿ ಅಂತ ಬಂದಿರೋದಕ್ಕೆ. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.